ಯಾರ್ದು ಬಿಡಿ ಬೇಡ, ಅನುಭವಕ್ಕೆ ಯಾರ್ದು ಬಿಡಿ. ಮುಕ್ತಿ ಕಾಂತಿಯ ರತಿ ಸುಮ್ಮನಾಗುವುದೇ ಮಾಯ ಅನ್ನೋದು ಮತ್ತು ತೊಡಕೆತ್ತಿ ಅದು ಹೋಗಿ ಮಾಯ ಅನ್ನೋದು ಹೋಗಿ ಮಾಯದ ಗದ್ದು ಹೋಗಿ ಮಾಯದ ತೊಂದ್ರೆ ಹೋಗಿ ಮಾಯದಿಂದ ಆಗ್ತಕ್ಕಂಥ ವಿಪರೀತ ಪರಿಣಾಮ ಎಲ್ಲ ಹೋಗಿ ಪೂರ್ಣ ಆರಾಮ ಇಡ್ಬೇಕಾದ್ರೆ ಸುಮ್ಮನೆ ಆಗುದಿಲ್ಲ, ಬಿಡ್ಬೇಕಾದ್ ನೋಟು. ಜಗತ್ ತಯಾರು ಮಾಡಿದ ದೇವ್ರನ್ನ ಜಗತ್ ತಯಾರು ಮಾಡಿದ ಸಾಮಾನ್ಯ ಜಗತ್ತಿನ ಸಾಮಾನ್ಯನ ಜಗತ್ ತಯಾರು ಮಾಡಿದವ್ರನ್ನ ಒಟ್ರನ್ನ ಒತ್ತು ಹೊರಗೆ ಹಾಕಿದಾಗ ನಾವು ಆರಾಮ ಇರಬೇಕು. ಜಗತ್ ತಯಾರು ಮಾಡಿ ದೇವ್ರನ್ನ ಒತ್ತು ಹೊರಗೆ ಹಾಕ್ಬೇಕು ಅಂತ ನಾವು ಆರಾಮ ಇರಬೇಕು. ಅವ್ರ ಒಟ್ರು ಮನೆಗೆ ಕೂಡಿಸ್ಕೊಂಡು ಕುಂತೇನೆ ನಿನಗೆ ಅರ್ಥನ. ಅವರು ನಿನ್ನ ಮನೆಯಾಗ ಇಟ್ಕೊಂಡು ಕುಂತಂದ್ರೆ ನಿನ್ನ ಮನೆ ಗದ್ದಲ್ದಾಗ ಇರ್ತದ, ಸಮಾಧಾನದಾಗ ಇರ್ತದೆ. ನಿನ್ನ ಮನೆ ಆರಾಮ ಇರ್ಬೇಕ ಸಾಧ್ಯ ಆರಾಮ ಶಾಂತಿ ಇರ್ಬೇಕಂದ್ರೆ ಅವ್ರು ಒಟ್ರು ಗದ್ದಲ ಹೊರಗೆ ಹೋಗ್ತೀವಿ. ಏನ ಹರ್ಕತಿ ದೇವ್ರ ಹರ್ಕತಿ ಐತೇನ್ರಿ? ದೇವ್ರ ಹರ್ಕತಿ ನಮಗೇನ ಒಯ್ಯನು ಶರೀರ ತಯಾರು ಮಾಡ್ಯಾನ ಒಯ್ಯನು. ಈ ಶರೀರ ತಯಾರು ಅವನ ತಯಾರು ಮಾಡ್ಯಾನ ಒಯ್ಯನು. ಅವ ತಯಾರು ಮಾಡ್ಯಾನ, ನಾವು ಮಾಡಿದ್ವಿ. ನಮ್ಮ ಅಜ್ಞಾನದ ತಯಾರಾಗಿತ್ತು, ಅವನ್ ತಯಾರು ಮಾಡ್ಯಾನ. ನಮ್ಮ ಅಜ್ಞಾನದ ತಯಾರಾಗಿತ್ತು, ವಿಜ್ಞಾನದಾಗ ದೇವ್ರ ಇಲ್ಲಿ ದೇವ್ರ ಶರೀರ ಇಲ್ಲಿ, ವಿಜ್ಞಾನದಾಗ ಶರೀರನೂ ಇಲ್ಲ, ಶರೀರ ತಯಾರು ಮಾಡಿದವನು ಇಲ್ಲ. ಒಯ್ಯನು ಅವನ್ ದೇವ್ರು ಮಾಡ್ಯಾನ ಅಂತ ಭ್ರಮದಾಯಕ. ದೇವ್ರು ಮಾಡಿದ್ ಒಯ್ಯನ್ ಅವನು ಒಯ್ಯರ್ ಗೂಡಿಸಿ ಕಟ್ಕೊಂಡು ಹೋಗ. ಏನ್ ತಯಾರು ಮಾಡ ಎಲ್ಲ ವಿಕಾರಾಗಿ ಕತ್ತಿ ಬಿಟ್ಟು ಎಲ್ಲ ಹೊಲಸು ತಯಾರು ಮಾಡ್ಯಾನ. ದೇವ್ರು ತಯಾರು ಮಾಡ್ಯಾನ, ಹೊಲಸು ತಯಾರು ಮಾಡ್ಯಾನ. ಏನ್ ಕಮಾನ್ ಮಾಡ್ಯಾನ? ಹೆಚ್ಚಿಗೆ ಗಡಿಗೆ ತಯಾರು ಮಾಡ್ಯಾನ. ದೇವ್ರ ತಯಾರು ಮಾಡ್ಯಾನ, ಹೆಚ್ಚಿಗೆ ಗಡಿಗೆ ತಯಾರು ಮಾಡ್ಯಾನ. ಮತ್ತೇನ ಅಮೃತ ಗಡಿಗೆ ತಯಾರು ಮಾಡ್ಯಾನ. ಹೇಸಿಗೆ ಗಡಿಗೆ ತಯಾರು ಮಾಡೋ ಹರ್ಕತೆ ಇಲ್ಲ. ಹೇಸಿಗೆನ ನಮ್ಗೆ ಬೇಕಾಗಿರೋದು. ಹೇಸಿಗೆ ಬೇಕಾದ್ರೆ ಹೇಸಿಗೆ ಗಡಿಗೆ, ಹೇಸಿಗೆನೂ ಬೇಡ, ಹೇಸಿಗೆನೂ ಬೇಡ, ಹೇಸಿಗೆ ಗಡಿಗೆನೂ ಬೇಡ. ತಗೊಂಡು ಹೋಗ ಅವನು ಹೇರ್ ಗಡಿಗೆ ಹೊತ್ಕೊಂಡು ಅವನ ಹೋಗ. ಹರ್ಕತೆ ಇಲ್ಲ. ಅದನ್ನೆಲ್ಲ ಬಿಟ್ಟಾಗ ಮುಕ್ತಿ ಅನ್ನೋದು. ಮತ್ತೆ ಅದಕ್ಕೆ ಅವಲಂಬನೆ ಕುಂತ ದೇವ್ರು ಮಾಡ್ಯಾನ ಅಂತ ನಿನ್ ಹೆಚ್ಚ ಹೋಗ್ಬೋದು. ದೇವ್ರು ಮಾಡ್ಯಾನ ಅಂತ ಹೇಳ್ಕೊಳ್ಳಿ, ದೇವ್ರ ಕೈ ಮುಗಿಬೇಕು, ಹೋಗ್ಕೋಬೇಕು. ದೇವ್ರು ಮಾಡಿದ್ದು ಅವ್ ನಮ್ಗೆ ಬೇಕಾಗಿಲ್ಲ ಅಂದ್ರೆ ಬೇಡ ತಿನ್ಸ ಕಡೆ ನಾವು ಹೊಳ್ಳೆ ನೋಡುದು, ಬೇಕಾದ ಕಡೆ ಹೊಳ್ಳಿ ಬೇಕಾಗಿತ್ತಂತ ಹೊಳ್ಳಿ ನೋಡಿ ಒದ್ದಾಡಕತ್ತೀವಿ. ಬಿಟ್ಬಿಡಲ್ಲ. ಅದನ್ನೆಲ್ಲ ವ್ಯಕ್ತಿಯಿಂದ ಅಕ್ಕನಿಂದ ವಿಚಾರದಿಂದ ಅದನ್ನ ಬಿಟ್ಟಾಗ ಅದು ಮುಂದೆ ನೀನು ಸಮಾಧಿ ಸುಖ ಸಿಗುದು ಹೊರತು ಇದಕ್ಕ ಸಿಗುದು. ದುಃಖದ ಹೆಂಗೆ ಹೋಗ್ಬೋದು. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ತಪವ ಮಾಡಲಿಲ್ಲ ಕೂಡಿಸು ಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಚರಣದಲ್ಲಿ ಸುಮನದಲ್ಲಿ ಸತ್ಯ ಮನುಷ್ಯನಾಗ ತಿಳಿದು ನೋಡಿ ಕೂಡಿ ತಪಸ್ಸೆಲ್ಲ ಮಾಡ್ಲಿಲ್ಲ, ಅದು ತಪಸ್ಸೆಲ್ಲ. ಸತ್ಯ ಮನುಷ್ಯನಿಂದ ಸ್ಥಿತಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಯಥಾರ್ಥ ಜ್ಞಾನ ಮಾಡಿಕೊಂಡು ಅದು ತಪಸ್ಸಿದೆ. ಮತ್ತೆ ಇದು ಏನು ತಪಸ್ಸಿದೆ ಅಲ್ಲ. ಒಳ್ಳೆ ಗುಣದಿಂದ ಕೂಡ್ಕೊಂಡಂದ್ರೆ ಯಾವ ಸತ್ಯ ಸತ್ಯ ಬ್ರಹ್ಮಚಾರಿ ಒಳ್ಳೆ ಗುಣಗಳು ಇನ್ನೊಬ್ರಿಗೆ ಕೆಡಕಾಗಿರ್ಬಾರ್ದು, ತನಗೂ ಕೆಡಕಾಗಿರ್ಬಾರ್ದು. ತನಗೂ ಕೆಡಕಾದ್ರು ಇನ್ನೊಬ್ರಿಗೆ ಕೆಡಕಾದ್ರು. ಯಾವುದೇ ರೀತಿ ಕೆಡಕನ್ನು ಬರಲಾರ್ದಂಗೆ ಯಥಾರ್ಥ ಜ್ಞಾನ ಮಾಡಿಕೊಂಡು ತನ್ನ ನೀತಿದ್ದೇನೆ ಅಂತ ತಿಳ್ಕೊಳ್ಳೋದೇ ತಪಸ್ಸಿದೆ. ತಪಸ್ಸಿದೆ ಅಂತ ಏನು ಇನ್ನು ಸುಳ್ಳು ಏನಲ್ಲ. ನಾನು ಒಂಟಿಗಾಲಿ ನಿಂತೆ, ಡೋಳುಗಾಲಿ ನಿಂತೆ, ಗದುವು ನಿಂತೆ ತಪಸ್ಸಿದೆ ಎಲ್ಲ ಡೋಂಗಿ ಅಲ್ಲ. ಗುರು ಭಜನೆ ಸುಕರ್ಮ ವೃತ್ತಿ. ಗುರು ಭಜನೆ ಅಂತ ತೆಗೆದಾಗಲ್ಲ. ಭಜನೆ ಭಜನೆ ಅಂದ್ರೇನು? ಬಜೆಟ್ ಸರ್ವ್. ಬಜೆಟ್ ಸರ್ವ್. ಭಜನೆ ಅಂದ್ರೆ ಸರ್ವ ಸೇವಾ ಮಾಡುದು. ಗುರುವಿನ ಸೇವಾ ಬಜೆಟ್ ಸರ್ವ್. ಗುರು ಭಜನೆ ಗುರುಗಳ ಸೇವಾ. ಅನುಭವ ಶರೀರದ ವ್ಯಾಪಾರ ಮಾಡ್ಬೇಕು. ಅನುಭವಗಳ ಅನ್ನ ನೀರು ಶರೀರದ ಹಾಕಿ ಶರೀರದ ವ್ಯಾಪಾರ ಮಾಡಿದ್ರೆ
ಅವರು ತಮ್ಮ ಅನುಭವ ಬಿಚ್ಚಿ ಹೇಳ್ತಾರೆ. ಅದಕ್ಕೆ ಗುರು ಸೇವೆ ಮಾಡ್ಬೇಕು. ಗುರು ಭಜನೆ, ಗುರು ಸೇವೆ, ಸುಕರ್ಮ ವೃತ್ತಿ, ಗುರು ಭಜನೆ, ಸುಕರ್ಮ ವೃತ್ತಿ, ಗುರು ಭಜನೆ ಆದ ಕೂಡ ಏನಂತೆ? ಸುಕರ್ಮ ವೃತ್ತಿ, ಗುರು ಭಜನೆ, ಸುಕರ್ಮ ವೃತ್ತಿ, ಸುಕರ್ಮ ಒಳ್ಳೆ ಕೆಲಸ, ಒಳ್ಳೇದು ಮಾಡುದು, ಕೆಟ್ಟ ಕೆಲಸ ಬಿಡ್ಬೇಕು. ಕೆಟ್ಟ ಕೆಲಸ ಬಿಟ್ಟು ಒಳ್ಳೆ ಕೆಲಸ ಮಾಡುವಂತ ವೃತ್ತಿ ನಮ್ಮ ವಿಚಾರ ಬೇಕು. ಹರನ ಪೂಜೆ, ಹರನ ಪೂಜೆ ತಪ್ಪು. ಹರ ಅಂದ್ರೇನು? ಹರ ಅಂದ್ರೇನು? ದುಃಖರಹಿತವಾದ ಇರು. ರು ಹರ ಪರಿಹರಿಸು ಏನನ್ನ? ದುಃಖವನ್ನು. ಹರ ರು ಶಬ್ದ, ಅದು ರು ಶಬ್ದ, ರು ಧಾತು, ಹರ ಹರಿ ಹರಿಯನ್ನ ವಿಭಕ್ತಿ ಪ್ರತ್ಯಯ ನಡೀತದೆ ಶಬ್ದ. ಹರ ಅಂದ್ರೆ ರು ಹರ ಅಂದ್ರೆ ಪರಿಹರಿಸು ಏನನ್ನ? ದುಃಖವನ್ನು, ವಿಕಾರವನ್ನು, ಎಲ್ಲ ವಿಕಾರವನ್ನು ನಾಶಪಡಿಸಿ ವಿಕಾರರಹಿತ ಇರುವನ್ನ ಅನುಭವ ತಂದುಕೊಂಡ್ರೆ ಅದು ಹರ. ಹರನ ಪೂಜೆ. ಹರಿ ಪೂಜೆ ಬೇಡಲ್ಲ. ಹರಿ ಅಂದ್ರೆ ಒಂದು, ಹರ ಅಂದ್ರೆ ಒಂದು. ಹರ ಪ್ರಥಮ ವಿಭಕ್ತಿ ಏಕವಚನ, ಹರಿ ದ್ವಿತೀಯ ವಿಭಕ್ತಿ, ಪ್ರಥಮ ವಿಭಕ್ತಿ ದ್ವಿವಚನ. ಏಕವಚನ, ದ್ವಿವಚನ, ಬಹುವಚನ ಮೂರು ಸಂಸ್ಕೃತ ಪ್ರತಿಯೊಂದು ಶಬ್ದ ಮೂರು ಇದ್ರಾಗ ನಡೀತಾವ. ಏಕವಚನ, ದ್ವಿವಚನ, ಬಹುವಚನ. ಪ್ರಥಮ ಪುರುಷ ಏಕವಚನ ಹರ, ಪ್ರಥಮ ಪುರುಷ ದ್ವಿವಚನ ಹರಿ. ಅದ ಶಬ್ದನ, ಅದ ಧಾತುನ ದ್ವಿವಚನದಾಗ ಹರಿ ಆಗ್ತೈತಿ, ಏಕವಚನ ಹರ. ಹರ ಹರಿ ಎರಡೂ ಅರ್ಥ ಒಂದ. ಪರಿಹರಿಸು ದುಃಖರಹಿತವಾದ. ನೀವೇನ್ ಮಾಡ್ರಿ? ಹರಿ ಅಂದ್ಕೊಳ್ಳಿ ಒಂದು ಗೊಂಬೆ ಮಾಡ್ರಿ, ಹರ ಅಂದ್ಕೊಳ್ಳಿ ಒಂದು ಗೊಂಬೆ ಮಾಡ್ರಿ. ಹೌದಲ್ಲ? ಹರ ಅಂದ್ರೆ ಒಂದು ಗೊಂಬೆ, ಹರಿ ಅಂದ್ರೆ ಒಂದು ಗೊಂಬೆ. ಗೊಂಬೆ ಮಾಡ್ಕೊಂಡು ನಮ್ದು ಗೊಂಬೆ, ನಮ್ ದೇವ್ರು ನಿಮ್ ದೇವ್ರು ಗೊಂಬೆ ಹಿಡ್ಕೊಂಡು ಕೊಡದಾಗತ್ತೆ. ಯಾವ ಆಧಾರದ ಮ್ಯಾಗ ಮಾಡಿದೆ ಗೊಂಬೆನೆ? ಆ ಗೊಂಬೆಯ ಮೂರ್ತಿ ಯಾವ ಆಧಾರದ ಮ್ಯಾಗ ಮಾಡಿದ್ರು? ಯಾವ ಅನುಭವದ ಮ್ಯಾಗ ಮಾಡಿದ್ರು? ಆ ಶಬ್ದದ ಅರ್ಥನ ಅಲ್ಲ. ಆ ಶಬ್ದದ ಅರ್ಥ ಗೊಂಬೆ ಅಲ್ಲ ಅಲ್ಲ. ಹರ ಅನುಕೂಲ 3 ಕಣ್ಣಿದ್ದಾವ, ತ್ರಿಶೂಲ ಧರಿಸ್ತವ, ತೆನಿ ಮೇಲೆ ಗಂಗಿ, ತೊಡಿ ಮೇಲೆ ಪಾರ್ವತಿ ಇದ್ದಾವ. ಅದು ನೋಡಿದೆ ನೋಡಿ ಆ ಗೊಂಬೆ ಮಾಡಿದೆ. ಸ್ವಲ್ಪ ಮಾಡಿದೆ. ತೆನಿ ಮೇಲೆ ಗಂಗಿ ಅಂದ್ರೆ ಜ್ಞಾನ ಗಂಗಿ. ಪ್ರತಿಯೊಬ್ಬ ಮನುಷ್ಯರಿಗೆ ಜ್ಞಾನ ಗಂಗಿ. ಜ್ಞಾನ ಐತಿಲ್ಲ, ಮತ್ತೆ ತಿಳಿಯಾಗ ಜ್ಞಾನ, ಮೊಣಕಾಲು ಪಟ್ಟೆ ಜ್ಞಾನ ಇಲ್ಲ. ಅದಕ್ಕೆ ತೆಲಿ ಮೇಲೆ ಗಂಗಿ ಅಂದ್ಕೂಲೆ ಜ್ಞಾನ ಗಂಗಿ ಅಂತ ಹೇಳಿ ಹೆಣ್ಣು ಗೊಂಬೆ ಮಾಡಿ. ಅದು ಪಾರ್ವತಿ ಅಂದ್ರೆ ಮಾಯಾ, ಅಜ್ಞಾನ. ವಿಷಯದಿಂದ ಭೋಗದ ಲಾಲಸಿ ಇದ್ದದ್ದು ಅಜ್ಞಾನ, ಮಾಯಾ. ಪಾರ್ವತಿ ಕಡಿ ಮೇಲೆ ಪಾರ್ವತಿ ಅಂತ ಅದೊಂದು ಹೆಣ್ಣು ಗೊಂಬೆ ಮಾಡಿ. ಅದು ಅವನು ಹೇಳ್ತಿ, ಅದು ಅವನು ಸುಳ್ಳಿ ಕತಿ ಬರ್ತದೆ. ಯಾವಾಗ ನೀ ಕಲ್ಪನೆ ಮಾಡಿ ಏನೋ ಬಂದು ಎತ್ತಾಗಾರ ಹೊಂಟಿದ್ದೆ. ತ್ರಿಶೂಲ ದಾರಿ ಮಾಡಿದ್ದೆ. ಅಜ್ಞಾನ ಅವನ ವಿಕ್ಷೇಪ ದೋಷವನ್ನು ಕಳ್ಕೊಂಡಂತ ಸ್ಥಿತಿ ಹೊಂದಿದ ಸ್ಥಿತಿ ಏನೈತಿ. ಅದಕ್ಕೆ ತ್ರಿಶೂಲ ಅಂತ ಒಂದು ಮಾಡಿ ಕೈಯಾಗ ಕಬ್ಬಣದ ಒಂದು ಮೂರು ಸುದ್ದಿ ಹೇಳ್ಕೊಂಡು ಅಡ್ಡಿಬಿಟ್ಟು ತ್ರಿಶೂಲ ಅಲ್ಲ. ತ್ರಿಶೂಲ ಯಾವುದು? ಜ್ಞಾನ. ಅಜ್ಞಾನ ಅವರ ವಿಕ್ಷೇಪ 3 ದೋಷಗಳನ್ನು ಕಳ್ತಕ್ಕಂಥ ಜ್ಞಾನ ತ್ರಿಶೂಲ. ಅದಕ್ಕೊಂದು ಗೊಂಬೆ ಆಕಾರ ಮಾಡಿ ಹುತ್ತರು ಸಂಖ್ಯೆ. ಹೌದಲ್ಲ? ವಿಚಾರ ಮಾಡಿ ನೋಡ್ರಿ, ಏನಾವು ಏನೋ ನೆನೆಸ್ಬೇಕು. ಕಲ್ಪನಾ ಮಾಡಿ ಗೊಂಬೆ. ಎಲ್ಲ ಕಲ್ಪನಾ ಮಾಡಿದ ಗೊಂಬೆ, ಕಲ್ಪನಾದ ಗೊಂಬೆ ದೇವರು, ಕಲ್ಪನಾದ ಗೊಂಬೆ ದೇವರು ಅಂತ ಹೊಂಟು ಹುತ್ತಿಡಿಸ್ಬಿಟ್ಟಾರ. ಹೌದಲ್ಲ? ಪ್ರತಿ ಹೆಜ್ಜೆಗೂ ಹುತ್ತಿಡಿಸಿ ನಿಮ್ಮನ್ನ ನಿಜವಾದ ದೇವರ ಸ್ಥಿತಿ, ದಿವ್ಯ ಸ್ಥಿತಿಯನ್ನ, ದೇವರನ್ನ ಅರಿವಿನ ಸ್ಥಿತಿಯನ್ನ ಅನುಭವ ತಂದುಕೊಳ್ಳೋಕೆ ಬರಲಾರ್ದಂಗೆ ಮಾಡಿಬಿಟ್ರು. ಅಜ್ಞಾನ ಕೂಪಲ ನುಗ್ಸ್ಯಾರ. ಅದ ಖರೆ ಅಂತ ನೀವು ಹೊಂಟ್ರಿ. ಅದ ಖರೆ ಅಂತ ಹೊಂಟ ನಿಮಗೆ ಜ್ಞಾನ ಯಾವಾಗ ಆಗ್ತದೆ? ಜ್ಞಾನ ಆಗುವಂಗಿಲ್ಲ, ಮೋಕ್ಷ ಆಗುವಂಗಿಲ್ಲ, ಪೂರ್ಣ ಸ್ಥಿತಿ ಹೊಂದೋದು ಸಾಧ್ಯನೇ ಇಲ್ಲ. ಹಿಂಗ ತಿರುಗುದು ಗಣ ಗಣ ಜನ
ಯಥಾರ್ಥ ಜ್ಞಾನ ಮಾಡ್ಕೊ. ಅದು ದೇವರಂತೆ ಗೊಂಬಿ ಪೂಜೆ ಮಾಡಕತ್ತೆ ಎಂದೂ ಜ್ಞಾನ ಆಗುದು. ಗೊಂಬಿ ಸುಣ್ಣ ಬಣ್ಣ ಬಡ್ಕೊಂಡು ಕುಂತ ಜ್ಞಾನನೂ ಆಗುದಿಲ್ಲ, ಮೋಕ್ಷ ಅಂತೂ ದೂರ ಉಳಿತು. ತಿಳುವಳಿಕೆನ ಬರುದು ಮೋಕ್ಷ ಒಳಗೆ. ಒಂದ್ ಹೇಳ್ದಂಗ್ ಮಾಡ್ಕೊಂತ ಹೋಗವ, ಸ್ವಂತ ವಿಚಾರ ಮಾಡಿಯ ಇಲ್ಲ. ಯಾವನ ಹೇಳಿದ ಯಾವನ ಆಚಾರ ಅಂತ ಹೇಳಿದಂತ ಇವ ಹಾಗೆ ಅವಗೂ ವಿಚಾರ ಇಲ್ಲ, ನಿನಗೂ ವಿಚಾರ ಇಲ್ಲ. ಸ್ವತಂತ್ರ ವಿಚಾರ ಮಾಡು. ಹರ ಅಂದ್ರ ದುಃಖರಹಿತವಾದ, ಹರಿ ಅಂದ್ರ ಅದು ದುಃಖರಹಿತವಾದ. ಏಕವಚನ ಬಹುವಚನ ನಡೀತಿರ್ತದೆ, ದ್ವೈತಂದ ನಡೀತಿರ್ತದೆ ಮುಂದೆ. ಅದು ದ್ವೈತ ಮತವಾದಿ ಅಂತ ಕೃಷ್ಣ ಅಂತ ಹೆಸರಿತ್ತು. ಇವ್ರಿಗೆ ಶಿವ ಅಂತ ಹೆಸರಿತ್ತು, ಅದು ಕೃಷ್ಣ ಅಂತ ಹೆಸರಿತ್ತು, ಗರುಡ ಅಂತ ಐತಿ. ಅದಕ್ಕೆ ಆ ಗೊಂಬಿ ಮಾಡಿದ್ವಿ ಇದಕ್ಕೆ ಅದನ್ನ ಮಾಡಿ ಗೊಂಬಿ ಮಾಡ್ಕೊ. ಗೊಂಬಿದು ಚಿತ್ರ ಬರ್ಕೊಂಡು ಆ ಚಿತ್ರಕ್ಕೆ ಸುಣ್ಣ ಬಣ್ಣ ಬಡ್ಕೊಂತ ಹೊಂಟಿ. ಅದು ಆದ್ರೆ ಅದು ಶಬ್ದ ಅರ್ಥ ತಿಳ್ಕೊಂಡೇನು? ತಿಳ್ಕೊಂಡಿಲ್ಲ, ಅನುಭವ ತಂದಿಲ್ಲ. ದುಃಖರಹಿತವಾದ ಇರುವನ್ನ ಅನುಭವ ತಂದ್ಕೊಂಡಿವೇನೆ, ವಿಕಾರರಹಿತವಾದ ಇರುವನ್ನ. ವಿಕಾರಗಳು ಶರೀರ ನಾವಂತ ತಿಳ್ಕೊಂಡಿವಿ, ವಿಕಾರಗಳು ಶರೀರ ನಾವಂತ ತಿಳ್ಕೊಂಡು ವಿಕಾರಗಳು ಶರೀರದ ಒಂದು ಗೊಂಬಿ ಮಾಡಿ ಅದು ದೇವರು ಅಂತ ಹೊಂಟಿವಿ. ಮತ್ತೆ ಈ ಯಥಾರ್ಥ ಜ್ಞಾನ ಆಗುದೇವ ಯೋಗ್ಯ ತಿಳುವಳಿಕೆ. ಹರ ಅಂದ್ರೆ ಹರ ಹರಿ ಶಬ್ದ ಅರ್ಥ ಏನಪ್ಪ? ಅರ್ಥದ ಪ್ರಕಾರ ಅದಕ್ಕೆ ಆಕಾರ ಐತೆ. ವಿಕಾರರಹಿತವಾದ ಇರು, ವಿಕಾರರಹಿತವಾದ ಇರುವಿಗೆ ಆಕಾರ ಐತೆ. ಆಕಾರ ಏನೈತೆ? ಅದು ವಿಕಾರ ಐತಿ. ಆಕಾರ ಇಲ್ಲದ ವಿಕಾರ ಇಲ್ಲ ಇಲ್ಲ. ಮತ್ತೆ ವಿಕಾರರಹಿತವಾದ ಇರುವಂತ ಅದ ಶಬ್ದ ಅರ್ಥ ಐತಿ. ಮತ್ತೆ ವಿಕಾರ ಉಳ್ಳದನ್ನು ಬಾಂಬಿನ ದೇವರು ಅಂತ ನೀವು ಐತಿ. ಎಷ್ಟು ಅಸಂಬದ್ಧ, ಅಸಂಬದ್ಧ. ಮತ್ತೆ ಈ ತಪ್ಪು ತಿಳುವಳಿಕೆ ಮತ್ತೆ ಹಂಗೆ ತಪ್ಪು ತಿಳುವಳಿಕೆ ಬೆಳ್ಕೊಂತ ಹೊಡ್ತೇವೆ. ನಾ ಶರೀರ ನಾನು ತಪ್ಪು ತಿಳುವಳಿಕೆ ತೆಗಿಬೇಕಂತ ವೇದಗಳು ಹೇಳ್ತಾವು. ತಪ್ಪು ತಿಳುವಳಿಕೆ ಶರೀರ ನಾನು ತಪ್ಪು ತಿಳುವಳಿಕೆನೂ ಹೋಗಲಿಲ್ಲ. ಶರೀರದ ಆಕಾರನ ಅದ ದೇವ್ರಂತ ಗೊಂಬಿ ಪೂಜೆ ಮಾಡುದು ಮತ್ತಟ ಬೆಳೀತು. ಮಧ್ಯಾಹ್ನ ಅಜ್ಞಾನ ಬೆಳೀತು ಅಂದ್ರೆ ಸುಜ್ಞಾನ ಯಾವಾಗ? ಅಜ್ಞಾನದ ಕೆಲಸ ನೀವು ಮಾಡ್ಕೊಂತ ಸುಜ್ಞಾನ ಆಕೈತಂತ. ಅದ ಹೆಂಗ ಆಕೈತಿ? ಅಜ್ಞಾನ ಕೆಲಸ ಮಾಡ್ಕೊಂತ ಸುಜ್ಞಾನ ಎಂದ ಆಕೈತಿ? ಅಜ್ಞಾನ ಕೆಲಸ ಬಿಡುದು ಸುಜ್ಞಾನ ಬಿಟ್ಟಾಗ ಆಕೈತಿ. ಮೇಯನ್ ಹೊಲಸ ರಾಡಿ ಹೋಗ್ಬೇಕಂತ ನೀರ್ ಹಾಕಿ ತೊಳೆದಾಗ ಹೋಗ್ತದೆ. ಅದು ರಾಡಿ ಹಂಗ ಮತ್ತೆ ರಾಡಿ ಮೇಲೆ ರಾಡಿ ಬಡ್ಕೊಂತ ಕೂತ್ರೆ ರಾಡಿ ಹೋಗ್ತೈತೆ. ಹಂಗೆ ಅಜ್ಞಾನ ಕೆಲಸ ಮಾಡ್ಕೊಂತ ಹೋದ್ರೆ ಅಂದ್ರೆ ಅಜ್ಞಾನ ಬೆಳ್ಕೊಂತ ಹೋಗ್ತದೆ. ಅಜ್ಞಾನ ಹೆಚ್ಚಾಕೈತಿ, ಜ್ಞಾನ ಆಗುದಿಲ್ಲ. ಜ್ಞಾನ ಆಗ್ಲಿಕ್ಕೆ ಮೋಕ್ಷ ಆಗುದಿಲ್ಲ. ತತ್ವ ವಿಚಾರ ಮಾಡಿ. ಅದೇ ಸತ್ಪುರುಷರು, ಸಜ್ಜನರು, ಜ್ಞಾನ ಉಳ್ಳವರು, ಜ್ಞಾನ ಉಳ್ಳಿಗೆ ಯಥಾರ್ಥ ಜ್ಞಾನ ಇದ್ದವರು. ಯಥಾರ್ಥ ಶರಣ ಅಂದ್ರೆ ಸೋಗಿ ಹಾಕಿದಾರಲ್ಲ. ಯಾರು ದುಃಖರಹಿತವಾದ ಇರುವನ್ನ ಅನುಭವ ತಂದ್ಕೊಂಡು ಆ ಸ್ಥಿತಿಯನ್ನ ಆ ರೀತಿ ನಡೆಸಿ ನೀತಿ ರೀತಿ ವಿಚಾರ ಯಾರಂದ್ರೆ ಅವ್ರ ಸಂಘ ಮಾಡ್ಬೇಕು. ಪರಮ ಸಾತ್ವಿಕಂಗಳೆಂಟು ನೆರೆದು ನೆಲಸಿ ತನುವಿನಲ್ಲಿ. ಶರೀರದಾಗ ಪರಮ ಸಾತ್ವಿಕಗಳೆಂಟು ಒಳ್ಳೆ ಗುಣಗಳು 8 ಗುಣಗಳು ಇರ್ಬೇಕು. ನಾನು ರೆಡ್ಡಿ ಇಲ್ಲ ಮಾಡಲಿಲ್ಲವೇ ಸಫಲ. ಒಳ್ಳೆ ಗುಣಗಳನ್ನು ಸತ್ಯ ಬ್ರಹ್ಮಚಾರಿ ಯಮ ನಿಯಮಾದಿಗಳನ್ನ ಆಚರಣೆ ಮಾಡಿ ಶರೀರವನ್ನು ಪರಿಶುದ್ಧ ಮಾಡಿಕೊಂಡು ಮನಸ್ಸನ್ನು ಪರಿಶುದ್ಧ ಮಾಡಿಕೊಂಡು ತಪಸ್ಸರೆ ಮಾಡ್ಲಿಲ್ಲ. ಅದು ತಪಸ್ಸರೆ, ಇದು ತಪಸ್ಸರೆ ಅಲ್ಲ. ಸೋಗು ತಪಸ್ಸರೆ ಅಲ್ಲ. ವಿನಯ ಅನ್ಯ ಮನಸ್ಸಿನಾಗ ಶರೀರದಿಂದ ಮಾಡಿದ್ದು ಅದು ಮನಸ್ಸಿನಾಗ ವಿನಯ. ಮನಸ್ಸಿನಾಗ ವಿನಯ ಇರ್ಬೇಕು. ಅನ್ಯರಹಿತ ಎಲ್ಲದರ ಹಿತ ಮಾಡುದು. ತರ್ಕ ವಿಚಾರ, ಅನಪಶಬ್ದ, ಕೆಟ್ಟ ಶಬ್ದ ಬಿಡ್ಬೇಕು. ಅಚಲಿತಾರ್ಥ, ಚೆಲ್ಲಬಲ್ಲಂತ ತಿಳಿಬಲ್ಲಂತ ವಿಕಾರವಿಲ್ಲಂತ ಸ್ಥಿತಿಯನ್ನು ಅನುಭವಿಸ್ಬೇಕು. ಅನಘ ಮಂತ್ರವು ನಾಶತ್ವಿಲ್ಲ, ವಿಕಾರರಹಿತವಾದಂತ ನಾಶರಹಿತವಾದಂತ ಯಾವಾಗಲೂ ಒಂದೇ ರೀತಿಯಲ್ಲಿ ಇರ್ತಕ್ಕಂಥ
ಮನಸ್ಸು ಸ್ಥಿತಿ. ಮಂಗಳವನು ಇನಿತು ಹಿಡಿದು ವಚನದಲ್ಲಿ. ಮತ್ತೆ ಮಾತಿನಾಗೆಲ್ಲ ವಿಚಾರ, ಒಳ್ಳೆಯ ಮಾತು, ಒಳ್ಳೆಯ ವಿಚಾರ, ಒಳ್ಳೆಯ ವಿಚಾರದಿಂದ ಕೂಡಿದಂತ ಮಾತಿರ್ಬೇಕು ಯಾವಾಗಲೂ. ಕ್ಷಮ ವಿವೇಕವು ಆತ್ಮವಿದ್ಯೆ. ವಿವೇಕ ವಿಚಾರ ಇರ್ಬೇಕು, ಆತ್ಮ ತನ್ನ ಸ್ವರೂಪ ಜ್ಞಾನ ಇರ್ಬೇಕು, ತಾನು ಯಾರು ಯಥಾರ್ಥ ಜ್ಞಾನ ಇರ್ಬೇಕು. ದಮೆ ದಯಾ, ದಮೆಯಿಂದ ನಿಗ್ರಹ ಇರ್ಬೇಕು. ದಯಾ ಜೀವಿಗಳಲ್ಲಿ ದಯ ಇರ್ಬೇಕು, ಕರುಣ ಇರ್ಬೇಕು. ವಿರಕ್ತಿ ಯೋಗ, ವಿರಕ್ತಿ ವಿಷಯದಲ್ಲಿ ಆಸಕ್ತಿ ತೆಗೆದಿರ್ಬೇಕು. ವಿರಕ್ತಿ ಯೋಗ ಯೋಗ ಅಂದ್ರೆ ಒಂದಾಗಬೇಕು. ಜೀವ ಪರಂಭಾವ, ಜೀವ ಭಾವ ಪರಂಭಾವ ಎರಡು ಭಾವ ತೆಗೆದು ಒಂದೇ ಸ್ಥಿತಿಗೆ ಇರಬೇಕು. ಅಮಳ ರೂಪ ಶಂಭುಲಿಂಗ, ಪರಿಶುದ್ಧವಾದಂತ ಆನಂದಮಯವಾಗಿರು. ಶಂಭುಲಿಂಗವ ಅಮರ್ಧ ತೋರೆ ಸುಮನದಲ್ಲಿ. ಮನಸ್ಸಿಗೆ ಇರಬೇಕು. ಆನಂದಮಯವಾಗಿ ಇರುವಿನ ಅನುಭವ ಆಗ್ಬೇಕು, ತನ್ನ ಸ್ವರೂಪದ ಅನುಭವ ಆಗ್ಬೇಕು. ಅಂದ್ರೆ ಮಾಡಲಿಲ್ಲವೇ ತಪಸ್ಸಿದೆ. ಅದು ಆ ರೀತಿ ವಿಚಾರ ಮಾಡ್ಕೊಂಡು ಆ ರೀತಿ ಶರೀರದಿಂದ ಅದಕ್ಕಂತ ಮನಸ್ಸಿಗೆ ಅದಕ್ಕಂತ ಮಾತಿನ ಬದ ರೀತಿ ಇಟ್ಕೊಂಡು ಪರಿಶುದ್ಧ ಆಗಿ ಅಂತಕ್ಕಂಥ ಸ್ವಚ್ಛ ಉಳ್ಕೊಂಡು ತನ್ನ ಸ್ವರೂಪ ಜ್ಞಾನದಾಗಿರ್ಬೇಕು. ಅದು ತಪಸ್ಸಿದೆ. ತನ್ನಲ್ಲಿ ತೋರ್ತಕ್ಕಂಥ ವಿಷಯಾದಿ ವಾಸನ ತೆಗೆದು ಹಾಕ್ಬೇಕು. ವಿಷಯದ ವಾಸನ ತೆಗೆಬೇಕು, ಜಗತ್ತು ವಾಸನ ತೆಗಿಬೇಕು, ಶರೀರ ವಾಸನ ತೆಗಿಬೇಕು. ಶರೀರ ವಾಸನ ಹೋಗು, ವಿಷಯದ ವಾಸನ ಹೋಗು, ಜಗತ್ತಿನ ವಾಸನ ಹೋಗು, ಎಲ್ಲಾದ್ರೂ ಆಚೆ ಹೋಗಿ ತನ್ನ ಸ್ವರೂಪ ಜ್ಞಾನದಾಗಿ ಇರಕ್ಕಂಥದ್ದು ಅದು ತಪಸ್ಸು. ವಿಷಯದ ಬೆನ್ನ ತಿರುಗುದು ತಪಸ್ಸು ಎಲ್ಲ. ಕರುಣಿಸು ನೀನು ಎನ್ನ ಕರಣ ನಿಖರಗಳು. ಕರುಣಿಸು ನೀನೆನ್ನ ಕರಣ ನಿಖರಗಳು. ಕರುಣಿಸು ನೀನು ಎನ್ನ ಕರುಣ ನಿಖರಗಳು. ನನ್ನ ಹಿಂದೆ ಒಳ್ಳೆಯ ಗುಣವನ್ನು ಬರುವಂತೆ ನೀನು ಕರುಣ ಮಾಡಪ್ಪ ಅಂತ ಬೇಡಿಕೊಂತಾನೆ. ವರ ಪುಣ್ಯವು ಅಗಲದಂತೆ ಎಲೆ ದೇವ. ವರ ಪುಣ್ಯವು ಅಗಲದಂತೆ ಎಲೆ ದೇವ. ಒಳ್ಳೆಯದು ನನ್ನಿಂದ ತಪ್ಪಿರಬಾರ್ದು, ಕೆಟ್ಟದ್ದು ನನ್ನಲ್ಲಿ ಬಂದಿರಬಾರ್ದು. ಆ ರೀತಿ ನನ್ನನ್ನು ಕಾಪಾಡು, ಪರೀಕ್ಷೆ ಮಾಡು ಅಂತ ಬೇಡ್ಕೊತಾನೆ. ಯಾರಿಗೂ ಬೇಡ್ಕೊತ ಬಿಡ್ಕೊಳಕ್ ಇಲ್ಲ, ಬಿಡ್ಕೊಳಕ್ ಬಿಡಾಮ ಇಲ್ಲ. ಕೊಡಾವನೆ ಬೇರೆ, ತಗೊಳ ಬೇರೆ ಅಂದ್ರೆ ಇಲ್ಲ. ಅವನು ಪುಣ್ಯ, ವರ ಪುಣ್ಯ, ಒಳ್ಳೆಯ ವಿಚಾರ, ಒಳ್ಳೆಯ ನಡೆದು ಬರುವಂಗ ನಡ್ಕೊಳ್ಳೋನು ನೀನ, ಕೆಟ್ಟ ವಿಚಾರ ಬರುವಂಗ ನಡ್ಕೊಳ್ಳೋನು ನೀನ. ಕೊಡಾವ ತಗೊಳವ್ ಬೇರೆ ಇಲ್ಲದ. ಅವ್ನು ಕೊಟ್ಟಾಗ ನೀವ್ ಆಗ್ಬಿಟ್ಟೆ. ನಾವು ಕೊಟ್ಟ ನೀ ಇನ್ನೊಬ್ರ ಮೇಲೆ ಅವಲಂಬನೆ ಮಾಡಿದ್ರೆ ಅವ್ಗೆ ಎಂದೂ ಕೆಲಸ ಆಗುದು. ಇನ್ನೊಬ್ಬರ ಮೇಲೆ ಅವಲಂಬನೆ ಮಾಡಿದಾಗ ಯಾವಾಗೂ ಕೆಲಸ ಬದುಕುದು ಆಗುದು. ಮೊದಲು ಜಗತ್ತಿನ ಬಾಳೆನ ಇನ್ನೊಬ್ಬರ ಮೇಲೆ ಅವಲಂಬನೆ ಮಾಡ್ರೆ ಬಾಳೆನ ಆಗುದು. ಇನ್ನು ಪೂರ್ಣ ಸ್ಥಿತಿ ಹೊಂದ್ಬಿಟ್ಟ. ಇನ್ನೊಬ್ಬರ ಯಾರ ದೇವ್ರ ಬೇಡಕ್ಕಿರ್ತದೆ ಇಲ್ಲ, ದೇವ್ರು ಬೇರೆ ಇದ್ರೆ ಬೇಡ್ಬೇಕು. ಬೇಡ್ದು ಇನ್ನು ಶಬ್ದ ತೆಗೆದ ಹಾಕ್ಬಿಟ್ಟ. ಅದ ಮೂರ್ಖರ ಕೆಲಸ. ಬೇಡಕ್ಕೆ ಎಲ್ಲದ ಬಿಡ. ನಿನ್ನೊಳಗೆ ಇದ್ದಾಗ, ನೀನ ಆ ಸ್ಥಿತಿಯಾಗಿದ್ದಾಗ ಬಿಡು ಕೆಲಸ. ಬೇರೆ ತಪ್ಪು ತಿಳುವಳಿಕೆ ಅದು ಬೇಡಿಕೆ. ಬೇಡಿಕೆ ಅನ್ನೋದು ಏನೈತಿ? ತಪ್ಪು ತಿಳುವಳಿಕೆ. ಯಥಾರ್ಥ ತಿಳುವಳಿಕೆಗೆ ಬಂದು ಬೇಡು ಕೆಲಸದ ಕೊಡೋರು ಯಾರು, ತಗೊಳವ್ರು ಯಾರು? ಕೊಡೋ ಬೇರೆ ಇರ್ತದೆ, ತಗೊಳೋ ಬೇರೆ. ಬೇರೆ ಭೇದ ಬುದ್ಧಿ ಐತಂದ್ರೆ ಅದು ನಿಜವಾದ ಬುದ್ಧಿ ಅಲ್ಲ. ಭೇದ ಬುದ್ಧಿ ನಿಜವಾದದ್ದಲ್ಲ. ಬೇರೆ ಬುದ್ಧಿ ಯಾವಾಗಲೂ ಕೆಡಿಸುವುದು, ನಾವು ಹೇಗಿರುವುದು ನಾಶ ಆಗುವುದು. ಅದು ಇರುವುದಲ್ಲ. ಅದಕ್ಕೆ ಬೇರೆ ಬುದ್ಧಿ ತೆಗೆದ ಬೇಡು ಕೆಲಸ. ಶರಣ ಸಹಜ ಭಾವ ಗಿರಿಜಯ ಸುಖ ಜೀವ. ಗಿರಿಜಯ ಸುಖ ಜೀವ, ಗಿರಿಜಯ ಗಾಂಡ ತಪ್ಪದು. ಅದು ತಪ್ಪು ಬರ್ದ ತಪ್ಪು. ನಿಂಗೆ ಬರದ ಜನರ ತಪ್ಪು ತಿಳುವಳಿಕೆ ತಪ್ಪದು. ಗಿರಿಜಯ ಸುಖ ಜೀವ, ಗಿರಿಜನ ಕೂಡ ಚೆಲ್ಲಾಟ ಮಾಡ್ಕೊತ ಹೋಗೋಣ. ಅದು ವಿಚಾರಿಸೋಳ ಮಗ. ಹೆಣ್ಣಿನ ಬೇನ್ ಹಚ್ಚ ಅವ್ರು ವಿಚಾರಿಸೋಳ ಮಗ ಅಂತ ಒಂದು ತಗೊಂಡು ಮಾಡೋದಿಲ್ಲ. ಫಿಟ್ಟಿಂಗ್ ಮಗ, ಫಿಟ್ಟಿಂಗ್ ಮಾತು ಕೇಳ್ತಾನೆ.
ಯಾವ ಆಧಾರ ಮ್ಯಾಗ ಬರ್ರಿ ಗಿರಿಜೆ ಸುಖ ಜೀವ? ಹೌದು. ಗಿರಿಜೆ ಅಂದ್ರೆ ಏನು? ಗಿರಿಜೆ ಅಂದ್ರೆ ಏನು? ಗಿರಿಜೆ ಅಂತ ಹೆಸರು ಇಟ್ಟಿ. ಗಿರಿಜೆ ಅಂದ್ರೆ ಏನು ಅದ ಗೊತ್ತಿಲ್ಲ. ಗಿರಿ ಅಂದ್ರೆ ಪರ್ವತ. ಹ? ಪರ್ವತ. ಗುಡ್ಡ. ಹ? ಗುಡ್ಡ. ಪರ್ವತ ಅಂತ ಅದಕ್ಕೆ ಪರ್ವತ ಅಂತ ಹೆಸರು ಹೆಂಗೆ ಹೆಸರಿಟ್ಟು? ಗಿರಿ ಅಂತ ಹೆಸರು ಹೆಂಗಿಟ್ಟರು? ಗಿರಿ ಅಂದ್ರೆ ಏನು? ಅಚಲವಾದದ್ದು, ಚಲನವಲ್ಲ ಇಲ್ಲದ್ದು. ಗಿರಿ ಅಂದ್ರೆ ಚಲನವಲ್ಲ ಇಲ್ಲದ್ದು, ವಿಕಾರ ಇಲ್ಲದ್ದು. ವಿಕಾರ ಇಲ್ಲದ ಸ್ಥಿತಿಯನ್ನು ಅನುಭವಿಸ್ತಾನು ಕೂಡ ಆ ಸ್ಥಿತಿಯಾಗಿದ್ದಾವ ಅಂತ ಅದ್ರ ಅರ್ಥ. ಗಿರಿಜೆ ಸುಖ ಜೀವ ಅಂದ್ರೆ ನೀವೇನ್ ಮಾಡಿರಿ? ಪಾರ್ವತಿ ಗಂಡ ಅದು ತಪ್ಪು. ಇಷ್ಟೆಲ್ಲ ತಪ್ಪು ಅರ್ಥ ಅದಾವು. ತಪ್ಪು ಅರ್ಥವನ್ನು ಕೊಡ್ತಕ್ಕಂಥ ಶಬ್ದ ಬಳಸಬಾರ್ದು. ತಪ್ಪು ಅರ್ಥ. ಗಿರಿ ಅಂದ್ರೆ ಅಚಲ, ಬಯಲಾಟ, ಚಂಚಲತ್ವ, ವಿಕಾರತ್ವ. ಚಂಚಲತ್ವ ಇಲ್ಲದ, ವಿಕಾರ ಇಲ್ಲದಂತ. ಎಲ್ಲಿ ಚಂಚಲತ್ವ ಐತೆ ಅಲ್ಲಿ ವಿಕಾರ ಇರುತ್ತೆ, ವಿಕಾರ ಇಲ್ಲದೆ ಅಲ್ಲಿ ಚಂಚಲತ್ವ. ವಿಕಾರರಹಿತವಾದಂತ, ಚಂಚಲರಹಿತವಾದಂತ, ಯಾವಾಗಲೂ ಒಂದೇ ರೀತಿಯಲ್ಲಿರ್ತಕ್ಕಂಥ, ಯಾವಾಗಲೂ ಒಂದೇ ರೀತಿಯ ಒಂದು ಸಮಸ್ಥಿತಿಯಲ್ಲಿರ್ತಕ್ಕಂಥ ಸ್ಥಿತಿಗೆ ಗಿರಿ ಅಂತ. ಆ ಸ್ಥಿತಿಯಲ್ಲಿ ಆನಂದದ ಅನುಭವ ಹೊಂದೋದಕ್ಕೆ ಗಿರಿಜೆ ಸುಖ ಜೀವ ಅಂತ. ನೀವ್ ಅರ್ಥ ಮಾಡಿರಿ? ನೀವ್ ಅರ್ಥ ಮಾಡಿರಿ? ಯಾರಿಗೆ ಗೊತ್ತೈತೆ ನಿಮ್ಗೆ? ಬಂದಾಗ ಕೇಳ್ರಿ, ನೀವು ಶಾಸ್ತ್ರಿಗಳು ಬಂದಾಗ ಗಿರಿಜೆ ಅಂದ್ರೆ ಅರ್ಥ ಏನ್ರಿ ಗೊತ್ತೇ? ಗಿರಿಜೆ ಪಾರ್ವತಿ ಗಂಡ ಅಂತ ಹೇಳ್ಬಿಡ್ತಾರೆ. ಅದು ಗಿರಿಜೆ ಹುಟ್ಟಿದ್ದು ಅಂದ್ರೆ ಏನು? ಗಿರಿ ಅಂದ್ರೆ ಚಂಚಲತ್ವ ರಹಿತವಾದದ್ದು. ಚಂಚಲತ್ವ ರಹಿತವಾದಾಗ ಹೊಯ್ದಾಟಿಲ್ಲಂತ ಸ್ಥಿತಿಯಾಗಿರ್ತಿ. ಜೆ ಅಂದ್ರೆ ಹುಟ್ಟಿದ್ದು. ಏನು? ಗಿರಿಜೆ ಹೊಯ್ದಾಟಿಲ್ಲಂತ ಸ್ಥಿತಿಯೊಳಗೆ ಅನುಭವಕ್ಕೆ ಬಂದದ್ದು ಯಾವುದು? ಆನಂದ. ಮನುಷ್ಯನ ಹೊಯ್ದಾಟದಾಗ ಆನಂದ ಐತನೆ? ಮನುಷ್ಯ ಹೊಯ್ದಾಟದಾಗ ಆನಂದ ಐತಿ. ಮನಸ್ಸು ಚಂಚಲ ಇದ್ದಾಗ ಆನಂದ ಅನುಭವ ಬರ್ತದೆ ಇಲ್ಲ? ಮನಸ್ಸು ನಿಂತಾಗ ಹೋದಲ್ಲ. ಇವತ್ತು ಒಂದು ಹೆಣ್ಣಿನಲ್ಲಿ ಇರಲಿ, ಗಂಡಿನಲ್ಲಿ ಇರಲಿ, ಶಬ್ದದಾಗಿರ್ಲಿ, ರೂಪದಾಗಿರ್ಲಿ, ರಸದಾಗಿರ್ಲಿ, ಮನಸ್ಸು ನಿಂತಾಗ ಆನಂದ ತೋರ್ತದೆ. ಮನಸ್ಸು ಚಂಚಲ ಆದ್ರೆ ಆನಂದ ತೋರುದಿಲ್ಲ ಅದಲ್ಲ. ಅದಾಗ ಚಂಚಲರಹಿತವಾದಂತ ಮನುಷ್ಯನೊಳಗೆ ಆನಂದ ಅನುಭವಕ್ಕೆ ಬರ್ತದೆ. ಅದಕ್ಕೆ ಆ ಆನಂದ ಅನುಭವಕ್ಕೆ ತಂದ್ಕೊಂಡಂತ ಅಂತ ಗಿರಿ ಸುಖ ಜೀವ ಅಂದ್ರೆ. ನೀವೇನ್ ಮಾಡ್ರಿ? ಕಥೆ ಬರೆದಿದ್ರು, ಕಲ್ಪನಾ ಕಥೆ ಸಿಗದಾಗ ಅವೆಲ್ಲ ಬಹಳ ಅಬದ್ಧ ಅದಾವ. ಅಷ್ಟು ಶಬ್ದ, ಆ ಶಬ್ದ ಉಪಯೋಗ ಮಾಡಿದ್ರು ತಪ್ಪು ದಾರಿ ಹಿಡಿತು. ಅದಕ್ಕೆ ಅವನ್ ತೆಗಿ. ಪ್ರತಿ ಮೊದಲಾದ ಸಂಪದವನೆಳಸಿ ಮದ ಮತಿ ಕಂಡ ಕೆಲಸವನ್ನು ಅಲಸದೆ ಸ್ಥಿತಿಯೋಳು ಎಸಗುವಂತೆ ಗುರು ಸೇವೆಯೊಳಗ ಅಭಿರುಚಿಯನ್ನು ಎನ್ನೊಡಲಿಗೆ ಈ ಅಖಿಲೇಶ ನುತ ಗುಣ ನಿಧಿಕೋಶ ವಿತ ಪಂಚ ವಿಧ ಪಾಶ ಬೇಗ ಕರುಣಿಸು. ಅದೊಂದು ಬೇಗ ಕರುಣಿಸು ಬೇಡ್ಕೊಳ್ತೀನಿ ಅಂದ್ರೆ ತಪ್ಪು. ಬೇಡ್ತೀನಿ ಕೈ ಹೊಡ್ತೀನಿ ಅಂದ್ರೆ ಹೋಗ್ತೀನಿ ಕೆಲಸ. ಕೈ ಹೊಡ್ತೀನಿ ಅಂದ್ರೆ ಕೊಡ ಬೇರೆ ಅದ ಅಂತ. ತಪ್ಪ ತೆಗಿ. ಊರ್ ಬಂದಾಗಿದ್ದೇವೆ. ಸತಿ ಮೊದಲಾದ ಸಂಪದವನೆಳಸಿ. ಸತಿ ಮೊದಲಾದ ಸಂಪತ್ತು ಹೇಳಿಸಿ ಅಂತ ಪುರುಷರಿಗಷ್ಟೇ ಹೇಳಿದ ಬುದ್ಧಿನ. ಸತಿಪತಿ ಮೊದಲಾದ ಅಂತ. ಸತಿ ಮೊದಲಾದ ಅಷ್ಟೇ ಅಲ್ಲ, ಸತಿಪತಿ ಮೊದಲಾದ ಸಂಪದವನ್ನು ಇಳಿಸಿ ಅವು ಸುಖ ಕೊಡ ಸಂಪತ್ತು ಸಮಸ್ಥಿತಿಯನ್ನು ಕೊಡ್ತಾವ ಅಂತೇಳಿ ಅವು ಸತಿಪತಿ ವಿಷಯಾದಿ ಎಲ್ಲವೂ ಸಮಸ್ಥಿತಿಯನ್ನು ಕೊಡ್ತಾವು, ಸುಖವನ್ನು ಕೊಡ್ತಾವು ಅಂತ ತಿಳ್ಕೊಂಡು ಅವುಗಳ ಬೆನ್ನ ಹತ್ತಿ ಅವುಗಳ ವಿಷಯ ಅವುಗಳಲ್ಲಿ ಸುಖ ಬುದ್ಧಿಯನ್ನು ಇಟ್ಟುಕೊಂಡು ಅವುಗಳ ಬೆನ್ನ ಹತ್ತಿಯನ್ನು ತಿರುಗ್ತೀವಿ. ಇಳಿಸಿ ಅಂದ್ರೆ ಅವುಗಳ ಬೆನ್ನ ಹತ್ತಿಯನ್ನು ತಿರುಗ್ತೀವಿ. ಅದು ಬಿಡು. ಅದು ಬಿಟ್ಟು ನನಗೆ ಯಥಾ
ಗುರು ಮಾಡು. ಮದ ಮದ ಮತಿ ಕಂಡ ಅದ ಕೆಲಸವನ್ನು ಅಲಸದೆ. ಅದ ಅಂದ್ರೆ ಅಹಂಕಾರದಿಂದ ಮಾಡ್ತಕ್ಕಂಥ ಕೆಲಸ ಇರುತ್ತೆ, ಅದನ್ನು ಬೇಸರ ಮಾಡಿಕೊಳ್ಳೋದು. ಮತಿ ಕಂಡ ಕೆಲಸವನ್ನು ಅಲಸದೆ ಸ್ಥಿತಿಯೋಳು ಎಸಗುವಂತೆ. ಬಿಟ್ಟುಕೊಟ್ಟು ಮತಿ ಕಂಡ ಕೆಲಸ ಬೆನ್ನತ್ತಿ ಅವ್ರು ಶಿಕ್ಷ ನೆತ್ತಿ ಅಭಿರತಿಯನ್ನು ಬೆನ್ನತ್ತಿ ಹೋಗಿ ತಿಳಿಸಿ ನಮಗೆ ಗುರುಗಳಲ್ಲಿ ಅನುಭವಿಗಳಲ್ಲಿ ಸೇವೆ ಮಾಡಿಕೊಂಡು ಅಲ್ಲೇ ಸ್ಥಿತಿ ಪೂರ್ಣ ಸ್ಥಿತಿಯನ್ನು ಹೊಂದಬೇಕು. ಗುರುವಿನ ಉಪದೇಶದಿಂದ ಅಂತ ಹೇಳಿ ಅಭಿವೃದ್ಧಿ ನನಗೆ ಇಷ್ಟ ಆಗ್ಬೇಕು, ನನಗೆ ಆಸೆ ಹುಡ್ಸ್ಬೇಕು, ಇಲ್ಲಿ ವಿಷಯದಲ್ಲಿದ್ದಂಥ ಆಸೆ ಬೆಳೀತು, ನನಗೆ ಗುರುಗಳ ಸೇವೆ ಮಾಡಿ ಅನುಭವ ಹೊಂದಬೇಕು ಅಂತಕ್ಕಂಥ ಆಸೆ ನನ್ನ ಹುಟ್ಟುವಂಗೆ ಮಾಡಪ್ಪ ಅಂತ ಬೇಡಿಕೊಂಡು ಹೌದಲ್ಲ. ಆ ಆಸೆ ಹುಟ್ಟು ಆ ವಿಚಾರ ಹೋಗಿ ಈ ವಿಚಾರ ಬರುವಂಗೆ ಆಸೆ ಹುಟ್ಟು ಇನ್ನೊಬ್ಬ ಅವ ಆಸೆ ಹುಟ್ಟಿದಾಗ ಇದು ಮಾಡ್ತೀವಿ. ನಿನಗ್ ಬೇಕಾದ್ ನೀವು ಮಾಡ್ತೀಯ, ಅವ ಹೇಳ್ದಂಗೆ ಮಾಡ್ತೀವಿ. ಎಲ್ಲ ಉತ್ತರ ಮಾತವು ಉತ್ತರ ಮಾತು. ಇನ್ನೊಬ್ಬ ಅಂದ್ರೆ ನನಗೆ ಇದು ವಿಷಯದ ಕಡೆ ಹೋಗ್ತಕ್ಕಂಥ ಬಂದಲ್ಲಿ ಬಿಡಿಸಿ ಗುರುಗಳ ಸೇವಾದಾಗ ಮನಸ್ಸಾಗಿ ಹೋಗಿ ಮಾಡಪ್ಪ ಅಂತ ಬಿಡ್ಕೊಳ್ಳೋದು ಮಾಡೋರು ಬೇರೆ ಅದು. ಉತ್ತರ ಮಾತವು ಅದ್ರಿಂದ ಏನಾಗ್ತದೆ ಹಂಗಾರೆ ಗುರುಗಳು ಅವ ಮಾಡಿದಾಗ ಹಾಕತ್ತೆ, ಅವ್ ಮಾಡಿದಾಗ ನೀ ಯಾಕೆ ಮಾಡಕ್ ಹೋಗ್ತಿ? ಹೆಂಡತಿ ಕೂಡ ಬಾಳೆ ಅವನ ಮಾಡ್ತಾನ, ನೀ ಯಾಕೆ ಮಾಡಕ್ ಹೋಗ್ತಿ? ಗಂಡು ಕೂಡ ಬಾಳೆ ಅವನ ಮಾಡ್ತಿದ್ದ, ದೇವರು ಮಾಡ್ತಾನ. ಇದು ಮಾತ್ರ ದೇವ್ರು ಮಾಡ್ತಾನ, ಅದು ನೀನಾಗ್ರೆ ಮಾಡ್ತೀನಿ ತಾನ ಅವನ ಮಾಡ್ತಾನ. ಉತ್ತರ ಮಾತವು ನಿರರ್ಥಕ ಮಾತು. ವಿಚಾರ ಮಾಡಿದ್ರೆ ಭಾಷೆ ಹೊರದು ಅದಲ್ಲ ಅದಲ್ಲ. ಮತ್ತೆ ಈಕೆ ನನ್ನ ಹೇಳ್ತಿ ಈಕೆ ನಾ ಮಾಡ್ಕೊಂತೀನಿ ಬೆನ್ನತ್ತಾನೆ. ಅವ ದೇವ್ರು ಹೇಳಿದಾಗ ಹೋಗ್ತೀವಿ ಬೆನ್ನತ್ತಿ. ದೇವ್ರು ಹೇಳಿದಾಗ ಬೆನ್ನತ್ತಕ್ಕೆ ಇಲ್ಲ. ಈಗ ಇದಕ್ಕೆ ಗುರು ಸೇವೆ ಮಾಡಕ್ಕೆ ದೇವ್ರನ್ನ ಕೇಳಕ್ ಆಟ ಐತಿ. ದುಡುಗತ್ತು ಅದಲ್ಲ. ಅದಕ್ಕೆ ಹುಡುಗಿ ಬೇಕಾದಾಗ ಆಕೆ ಹುಡುಗಿ ಬೇಕಂತೆ, ಹಾಗೆ ಆಕೆ ಬೀಳುವಂಗ ಐತಿ. ಗುರು ದೇವ್ರು ಹೇಳ್ಯಾನ ಆಕೆನ ಮಾಡ್ಕೊ ಅಂತೇಳಿ ಅದಕ್ಕೆ ಬೆನ್ನ ಹಚ್ತೀವಿ ಅಂತೇಳಿ. ಸೆರೆ ಕುಡಿಯಕ್ ಹೋಗುವಾಗ ದೇವ್ರು ನನ್ನ ಸೆರೆ ಕುಡಿಯಕ್ ಹಚ್ಚಾನಂತ ಹೋಗಿ ಯಾರಿಗೆ ಹೇಳೋದು ಹುಡುಗಿದ ದೇವ್ರು ಮಾಡ್ತಾರ. ಅವನ ಮಾಡ್ತಾನ, ಸುಮ್ಮನೆ ಇದ್ಬಿಡ. ಅವನ ಮಾಡಿಸ್ಕೊಂಡಾಗ ನಾ ಸುಮ್ಮನೆ ಇರ್ಬೇಕು. ನೀ ಸುಮ್ಮನೆ ಇದ್ರೆ ಅವೇನ್ ಮಾಡ್ತಾನ? ನೀ ಸುಮ್ಮನೆ ಇದ್ರೆ ಅವ ಏನಾರ ಅವ್ನು ನಿನ್ಗೆ ಏನೋ ಮಾಡೋದು ದಮ್ಮ ಐತಿ ನಾನು ದೇವ್ರಿಗೆ. ನೀನು ಬೇಕಾಗಿ ನೀ ಮಾಡಿ ದೇವ್ರ ಬೇಕು ಹಾಕ್ತಿ. ನೀನು ಬೇಕಾಗು ನೀ ಮಾಡಿ ಏನ್ ಮಾಡಬಾರ್ದು ಹೀನ ಕೆಲಸ ನೀ ಮಾಡಿ ಆ ದೇವ್ರು ಮಾಡಿಸಕತ್ತೇನೆ ನ್ಯಾಯ ಮಾಡ್ಲಿ ಅಂತಂದ್ರೆ ಹಿಡಿದು ತುಡು ಮಾಡುವಾಗ ಮಾಡುವ ದೇವ್ರು ಇವ್ರು ಬಂದು ನಾನು ತುಡು ಮಾಡಕ್ ಹೇಳ್ತೀರಿ ಅದಕ್ಕೆ ಮಾಡಿದೆ ಅಂತಂದ್ರೆ ಬಾ ಮಗನ ಮಾಡ್ಯಾನಲ್ಲ ದೇವ್ರು ನೀವು ಬಂದು ಬಿಡಿಸ್ಕೊಂಡು ಹೋಗ್ಲಿ ಬಾ ಮಗನ ಅಂತ. ಮೂರ್ತಿ ಮ್ಯಾಗ ನಾಯಿ ಹುಚ್ಚಿ ಹೋದ್ರೆ ಬಿಡ್ತಮ್ಮಲ್ರಿ. ಆ ಮೂರ್ತಿ ಮ್ಯಾಗ ನಾಯಿ ಹುಚ್ಚಿ ಹೋದಾಗ ದೇವ್ರು ಮುಡ್ತದ ಅದು. ಗಂಡ ಕುಂಕುಮ ಹಚ್ಚಿದ್ದು ಮುಟ್ಟೋದು. ಅದಕ್ಕೆ ದೇವ್ರ ಪೂಜೆನ ಹೊರಡ್ತೀವಿ. ಇಟ್ಟು ವಿಚಾರಣೆ ಇಲ್ಲ, ಜಗತ್ತಿನ ಜನರಿಗೆ ವಿಚಾರಣೆ ಇಲ್ಲ. ಅವ್ ಮಾಡಂತ ಹೇಳ್ತಾನಂತೆ ಅವ್ ಮಾಡ್ಕೊತ ಹೋಗ್ತಾನ. ಲಿಂಗ ಪೂಜೆ ಹೇಗೆ ಕಲ್ಲು ಕೊಟ್ಟು ಪೂಜೆ ಮಾಡ್ಕೊಂಡು ಬಸವಣ್ಣನ ಜಾಡಿಸ್ಬಿಟ್ಲಿ ಅಕ್ಕಮಾದೇವಿ ಬಸವಣ್ಣನ ಜಾಡಿಸ್ಬಿಟ್ಟ. ನೀ ನರಕಕ್ಕೆ ಹೋಗಿ ಅಂತ ಹೇಳಿ ಬಸವಣ್ಣಗೆ
ಆಕಾರವಲ್ಲದ ನಿರಾಕಾರದ ಲಿಂಗವ ಕೈಯಲ್ಲಿ ಹಿಡಿದು ಕೊಳ್ಳಲ್ಲಿ ಕಟ್ಟಿದ ಎಂಬರು ನರಕಿ ಜೀವಿಗಳು ಅಂತ ಹೇಳಿ ನಾವು ಕೈಗಳು ಕೊಳ್ಳ ಕಟ್ಟಿದೆ ಎಲ್ಲರಿಗೆ ಲಿಂಗ ದೀಕ್ಷೆ ಕೊಡ್ತೀನಿ ಕೊಳ್ಳ ಕಟ್ಟಿದೆ ಅದಕ್ಕೆ ಯಾಕೆ ಮಾಡಿ ಹೇಳಿದ್ರು ಆಕಾರವಲ್ಲದ ನಿರಾಕಾರದ ಲಿಂಗವ ಕೈಯಲ್ಲಿ ಹಿಡಿದು ಕೊಳ್ಳಲ್ಲಿ ಕಟ್ಟಿದ ಎಂಬರು ನರಕಿ ಜೀವ ನರಕ ಕೊಡ್ತೀನಿ ಅಂತ ಅವಾಗ ಹೇಳಿದ್ಲು ಬಸವಣ್ಣಿಗೆ ತಿರುಗಿ ಅಕ್ಕಿಗೆ ಉತ್ತರ ಕೊಡುವುದಾಗ್ಲಿಲ್ಲ ಅವ ಸ್ವಲ್ಪ ಮಾಡಿದ ತಪ್ಪು ಇತ್ತು ತಪ್ಪು ಹೇಳಿದ್ರು ಮತ್ತೆ ಅದನ್ನ ಕಂಡವ್ರಿಗೆ ಅದನ್ನ ಕಟ್ಟಿ ಲಿಂಗ ದೀಕ್ಷೆ ಅಂತ ಕಟ್ಟಿ ಮಾಡಕ್ಕೆ ಬಿದ್ದಳು ಕೂಡ ಬಡಿಸ್ಕೊಂಡು ಓಡಿ ಬರ್ಬೇಕಾದ್ರೆ ಅದ್ಯಾಕೆ ಮಾಡಕ್ ಹೋಗು ಅದು ಲಿಂಗ ಅಲ್ಲ ಕಲ್ಲು ಕಲ್ಲಿಗಟ್ಟು ಬಣ್ಣ ಕೊಟ್ಟು ಅದಕ್ಕೆ ಲಿಂಗ ಚಂದ್ರಿಟ್ಟು ಒಳಗೆ ಕಟ್ಕೊಂಡು ಕುಂತ್ರೆ ಜನರು ಎಷ್ಟು ಅಜ್ಞಾನದಾಗ ತಗೋಪ್ಪ ಇಷ್ಟು ಅಜ್ಞಾನ ಅನ್ನೋದು ಸಹ ಜಗತ್ ಜ್ಯೋತಿ ಅಂತ ಬಗೆಳ್ಕೊಂತ ಇರ್ತೇವೆ ಕೂತ್ಗಿರಿ ನೀವು ಗುಡ್ರು ಬಳ್ಳಿ ಗುಡ್ರು ಕೂಡ ಹಳ್ಳವನ್ನು ಬಿದ್ದ ಹೋಗ್ಕೊಂತ ಹೋಗ್ತಾರೆ ಏನ್ ಕೆಲಸ ಇತ್ತು ಕಲ್ಲು ಕೊಳ್ಳ ಕಟ್ಟು ಕೆಲಸ ಏನಿತ್ತು ಲಿಂಗ ಹಂಗಲ್ ಮೇಲೆ ಲಿಂಗ ಹಂಗ ಯಾವುದು ಎದರಂಗ ಹೆಂಗ ಎದರಂಗ ಹಂಗಂತಿಯಲ್ಲ ಹಂಗ ಅಂತ ಅದಕ್ಕಂತಿಯಲ್ಲ ಹಂಗ ಯಾವುದು ಶರೀರದ ಮೇಲೆ ಕಟ್ತಿ ಶರೀರ ಮೇಲೆ ಏನ್ ಕಟ್ತಿ ಕಲ್ ಕಟ್ತಿ ಶರೀರ ಮೇಲೆ ಕಲ್ ಕಟ್ತಿ ಚೈತನ್ಯ ಕಟ್ಟಿದೇನ ಅರು ಕಟ್ಟಿದೇನ ಅರು ಕಟ್ಟಕ್ ಬರ್ತದೆ ಅರಿವಿಗೊಂದು ಕುರು ಇಟ್ಟೆ ಅರಿವಿಗೆ ಕುರು ಇಟ್ಟೆ ಅರಿವಿಗೆ ಕುರು ಇಡಕ್ ಬರ್ತದೆ ಅರಿವಿಗೆ ಗುರ್ತೈತೆ ಗುರ್ತ ಮಾಡಕ್ ಬರ್ತದೆ ಅರಿವಿಗೊಂದು ಗುರ್ತ ಇಟ್ಟಂತ ಅರಿವಿಗೊಂದು ಗುರ್ತ ಇಟ್ಟು ಆ ಗುರ್ತ ಕಲ್ಲನೆ ದೇವ್ರಂತ ಕಟ್ಟಿದ್ವಿ ಹುತ್ರ ಶಾಂತಿ ಅವರು ಎಲ್ರಿಗೆ ಅಜ್ಞಾನ ಬಿಡಿಸ್ಬೇಕು ನಾವು ತಾನಲ್ಲದಂತ ಶರೀರ ತಿಳ್ಕೊಂಡ ತಪ್ಪು ತಿಳುವಳಿಕೆ ಬಿಡಿಸ್ಬೇಕು ಅದು ಬಿಡ್ಬಿಟ್ಟು ಒಳಗೆ ಕಲ್ಲು ಕಟ್ಟಿದ್ರೆ ಕಡಿದ ಹೋಗೋ ಮೋಕ್ಷ ಇಲ್ಲ ಕಟ್ಕೊಂಡ ಹೋಗೋ ಮೋಕ್ಷ ಉತ್ತರ ಶಾಂತಿ ಅನುಭವ ತಂದು ಕೊಡೋಣ ಯಾವ ಅನುಭವ ಕೊಡ್ತೇವೆ ಯಾವ ವೀರಶೈವ ಅನುಭವ ತಂದು ಕೊಡ್ತೇವೆ ನನ್ ಕೊಡ ಇಲ್ಲ ಯಾಕೆ ಸುಮ್ಮನೆ ಅದು ಎದಕ್ಕೆ ಮನಸ್ಸು ಓಡಾಡಬೇಕು ಹೊರಗೆ ಹೋಗ್ಬೇಕಾದ್ರೆ ಕಣ್ಣಿಗೆ ಏನ್ ಕಾಸೆ ಕಣ್ಣದಕ್ಕೆ ಹೋಗ್ತದೆ ಕಣ್ಣಿಗೆ ಕಣ್ಣದಕ್ಕೆ ಹೋಗ್ತದೆ ಅದು ಕಣ್ಣಿನ ಮುಖಾಂತರ ಮನಸ್ಸು ಕ್ಯಾನ್ಸರ್ ಆಕತಿ ಆ ಮನಸ್ಸನ್ನು ಒಂದ್ ಕಡೆ ನಿಂದಿರ್ತದೆ ದೃಷ್ಟಿ ಒಂದ್ ಕಡೆ ನಿಂದಿರ್ತದೆ ಮನಸ್ಸು ಒಂದ್ ಕಡೆ ನಿಂದಿರ್ತತಿ ದೃಷ್ಟಿ ಒಂದ್ ಕಡೆ ನಿಂದಿರ್ತದೆ ಮನಸ್ಸು ಒಂದ್ ಕಡೆ ನಿಂದಿರ್ತತಿ ಮನಸ್ಸು ಒಂದ್ ಕಡೆ ನಿಂತು ಅಂದ್ರೆ ತನ್ನ ಸ್ವರೂಪಾವಸ್ಥಿತಿ ಅನುಭವ ಕೊಡ್ತತಿ ಅಂತ ಅನ್ನೋ ಸಲುವಾಗಿ ದೃಷ್ಟಿ ಏಕಾಗ್ರತೆ ಸಾಧನ ಮತ್ತು ಅದು ದೇವರಲ್ಲ ಗಟ್ಟಿ ದೃಷ್ಟಿ ಏಕಾಗ್ರ ಮಾಡಿದಾಗ ಅದ ಕಲ್ಲ ಹಾಕ್ಬೇಕು ಗಾಡಿಗೂ ಒಂದು ಚಿಕ್ಕಿ ಕರಿ ಚಿಕ್ಕಿ ಇಟ್ಕೊಂಡು ಬಿಳಿ ಗಾಡಿಗೂ ಒಂದು ಕರಿ ಚಿಕ್ಕಿ ಇಟ್ಟು ಅದನ್ನು ನೋಡ್ಕೊಳ್ತಾರೆ ಮೊದಲಿನವ್ರು ಅದನ್ನ ಹೇಳಿಲ್ಲ ಮನೋವಸು ಹಚ್ಚಿ ನಾಸಾಗ್ರದು ನಿಂದೋಳಿ ಅದ ಅವನ ಹೇಳ್ಯಾನ ಅದ ನಿಜಗುಣ್ಯ ಮನೋವಸು ಹಚ್ಚಿ ಮನಸ್ಸು ಪ್ರಾಣ ಕಣ್ಣು ಮೂರು ಒಂದೇ ಕಡೆ ನಾಸಾಗ್ರದೊಳಗೆ ಮುಗಿದ ತುದಿವ ನಿಂತಂತ ಅಂದ್ರೆ ಮುಖ್ಯ ಆಕತಿ ಅಂದ್ರೆ ಏಕಾಗ್ರತೆ ಬರ್ತತಿ ಅಂತ ಏಕಾಗ್ರತೆ ಹೊರಗಿನ ಕಲ್ಲು ಬೇಕಾಗಿಲ್ಲ ನಿನ್ನ ಕಣ್ಣ ನಿನ್ನ ಮುಗಿನ ತುದಿ ಮಗಿದ್ರು ಮುಗಿನ ತುದಿ ಮಗಿಟ್ರೆ ಮನಸ್ಸು ಅಲ್ಲೇ ನಿಂತಿತ್ತು ಪ್ರಾಣನ ಅಲ್ಲೇ ನಿಂದಿರ್ತು ಪ್ರಾಣಾಯಾಮ ಮಾಡಿ ಪ್ರಾಣಾಯಾಮವನ್ನು ಅಲ್ಲೇ ನಿಂದಿರ್ತು ಅದು ಮುಕ್ತಿ ಅನುಭವ ಕೊಡ್ತದೆ ಅದು ಸ್ವತಃ ಮೊದ್ಲಾಗಿದ್ದ ಇತ್ತು ಈ ಕಲ್ಲು ಮತ್ತೆ ಬೇರೆ ಒಂದು ಕಲ್ಲು ಗೊಂಬಿ ಮಾಡಿ ಕೊಂಡ್ರು ಕೆಲಸಿತ್ತು ಹಿಂಗೆ ಗುರ್ತ ಇಟ್ಕೊಂತ ಹೋಗಿ ಸಂಕೇತ ಇಟ್ಕೊಂತ ಹೋಗಿ ಕೆಟ್ಟಾರ ಸಂಕೇತದ ಬೆನ್ನತ್ತಿ ಕೆಟ್ಟಾರ ಸಂಕೇತ ಎಂದು 3 ವಸ್ತು ಆಗ್ಲಾರ್ದು ಸಂಕೇತ 3 ವಸ್ತು ಎಂದು ಆಗ್ಲಾರ್ದು ಹಾಕತ್ತೇನ ಸಂಕೇತ ಕುದುರೆ ಮೂರ್ತಿ ಮಾಡಿದ್ದೆ ಕುದುರೆ ಹಾಕತ್ತೇನ ಕುದುರೆ ಮೂರ್ತಿ ಆನೆ ಮೂರ್ತಿ ಎಲ್ಲ ಗೊಂಬೆ ಮಾಡಿರ್ತೀವಿ ಆನೆ ಹಾಕವನು ಕುದುರೆ ಹಾಕವ ನಾವು ಹಚ್ಕೊಂಡು ಅಡ್ಡಾಡ್ತೀವಿ ಜಡವಾದಂತ ಆನೆ ಒಂಟಿ ಕುದುರೆ ಗೊಂಬಿನೂ ಮಾಡಿದ್ರೆ ಅವು 3 ವಸ್ತು ಆಗ್ಲಾರು ಇನ್ನ ಆಕಾರ ಇಲ್ಲಂತ ಪರಮ ಸ್ವರೂಪದ ಗುರ್ತಾ ಇಡ್ತೀನಿ ಅಂದ್ರೆ ಶ್ರೇಷ್ಠವಾದ ನೀನು ಸ್ವರೂಪದ ಗುರ್ತಾ ಇಡ್ತೀನಿ ತಪ್ಪೋದು ಅರಿವಿನ ಗುರ್ತಾ ಇಡ್ತೀನಿ ತಪ್ಪೋದು ಹಿಂಗೆ ಗುರ್ತಾ ಇಟ್ಕೊಂತ ಜಗತ್ತು ಹಾಳು ಮಾಡ್ಯಾರ ಇವರು ದಾರ್ಶನಿಕರು
ಇವರು ಜ್ಞಾನಿಗಳಂತೆ ಸುಳ್ಳು ಸುಳ್ಳು ಇವ್ರೇನು ಜ್ಞಾನಿಗೆ ತಾವ ಅಜ್ಞಾನಿಗಳು ಗುರ್ತಾ ಇಟ್ಟಾರ ಅಜ್ಞಾನಿ ನಾವು ಎದಕ್ ಗುರ್ತಾ ಐತಿ ಶರೀರಕ್ಕೆ ಗುರ್ತಾ ಐತಿ ಆಕಾರ ಇದ್ದದ್ದು ಗುರ್ತಾ ಐತಿ ಆಕಾರ ಇಲ್ಲದ ಗುರ್ತಾ ಹೆಂಗಿಟ್ಟಿಪ್ಪ ಆಕಾರ ಇಲ್ಲದಂತ ಅರುವಿಗೆ ಗುರ್ತಾ ಹೆಂಗಿಟ್ಟಿ ತಪ್ಪು ಅದಲ್ಲ ತಪ್ಪು ತಪ್ಪಿನ ಬರೋಬರಿ ಅನ್ಕೊಂತ ಹೋದ್ರಿಂದ ತಪ್ಪಿನ ಬರೋಬರಿ ಅನ್ಕೊಂಡ್ರು ಅವ್ರು ಮೂರ್ಖರು ಹೌದಲ್ಲ ನಾವು ಹೇಳಿದ ತಪ್ಪು ಅಂತ ಸಿದ್ಧ ಮಾಡ್ಯಾದಂತ ಅಲ್ಲಗಳಿಬೇಕಾಗಿತ್ತು ನೀವು ಯಥಾರ್ಥ ವಿಚಾರ ಮಾಡ್ಬೇಕಾಗಿತ್ತು ಮತ್ತೆ ಅವಂದ ಬರೋಬರಿ ಅಂತ ಹೊಂಟ್ರಿ ಅಂತಂದ್ರೆ ಅದು ಹೆಂಗ ಎಲ್ಲ ತಪ್ಪು ಯಾವ ಗುರ್ತ ನೋಡಕ್ ಹೋಗ್ಬೇಡ ಗುರ್ತ ಇಟ್ಕೊಂಡ ಗುದ್ದಾಡಕ್ ಎತ್ತೀರಿ ಪ್ರತಿಯೊಬ್ಬನು ದೇವ್ರ ಗುರ್ತ ಅಂತ ಅರಿವಿನ ಗುರ್ತ ಅಂತೆ ದೇವ್ರ ಗುರ್ತ ಅಂದ್ರೆ ಅರಿವಿನ ಗುರ್ತ ದೇವ್ರಂದ್ರೆ ಅರಿವಿನ ಗುರ್ತ ಹೆಂಗಿಟ್ಟಪ್ಪ ಮತ್ತೆ ಅರಿವಿನ ಗುರ್ತ ಬೇರೆ ಬೇರೆ ಗುರ್ತ ಎಷ್ಟು ನಮೂನಿ ಮಾಡಿದ್ವಿ ಅರಿವಿನ ಗುರ್ತಾನ ದೇವ್ರ ಗುರ್ತಾನ ಎಷ್ಟು ನಮೂನಿ ಮಾಡಿದ್ವಿ ಆ ನಮೂನಿ ಮಾಡಿದ್ವಿ ನಮೂನಿ ಜನರು ಒಂದೊಂದು ನಮೂನಿಗೆ ಒಂದೊಂದು ಗುಂಪು ಮಾಡಿಕೊಂಡು ನಾನು ನಿಂದ ಬಡದಾಡಕತ್ತೆ ಗುರ್ತಾನ ಇವತ್ತು ಜಗತ್ತಿನಾಗ ಬಡದಾಡಕತ್ತೆ ಹೊರತು ಗುರ್ತ ತೆಗೆದು ಬಡದಾಟನೇ ಇಲ್ಲ ಗುರ್ತ ತೆಗೆದು ಬಡದಾಟನೇ ಇಲ್ಲ ಆ ಗುರ್ತ ತೆಗಿ ಗುರ್ತ ಮಾಡಿ ಗುಡಿ ಕಟ್ಟಿಯಲ್ಲ ಒಟ್ಟು ಗುಡಿ ಸಾಫ್ ಮಾಡಿ ಗುರ್ತ ಮಾಡಿ ಚರ್ಚ್ ಕಟ್ಟಿಯಲ್ಲ ಸಾಫ್ ಮಾಡಿ ಗುರ್ತ ಮಾಡಿ ಮಸೀದಿ ಕಟ್ಟಿಯಲ್ಲ ಸಾಫ್ ಮಾಡಿ ಏನು ಮಾಡ್ಬೇಡ ಆಕಾರ ಇಡ್ಬೇಡ ಯಾವ್ದ ಆಕಾರ ಇಟ್ಕೊಂತಿ ಅಂದ್ರೆ ಅದು ಗುಂಪು ಕಟ್ಟಿದ್ವಿ ಆಕಾರ ಇಟ್ಟೇನು ಗುಂಪು ಕಟ್ಟಿದ್ವಿ ಈ ಶಿವಾನಂದ ಮೂರ್ತಿ ಮಾಡಿದ್ರೆ ಗುಂಪು ಕಟ್ಟಿದ್ವಿ ಶಿವಾನಂದ್ರ ಗುಂಪೆ ಬೇರೆ ಸಿದ್ಧಾರ್ಥ ಗುಂಪೆ ಬೇರೆ ಗುಂಪು ಗುರ್ತ ತೆಗಿ ಗುರ್ತ ಅನುಭವಕ್ಕೆ ಬರ ನನಗೂ ಗುರ್ತ ಅದಕ್ಕೆ ಅಂತವ್ರು ಇದ್ರು ಸ್ಮಾರಕ ಅದ ದೇವ್ರು ಅಂತ ನೀವೇ ಇಟ್ಕೊಂಡು ಕುಳ್ಳಾಡ್ತೀವಿ ತಪ್ಪು ಅಲ್ಲಿ ನಮಸ್ಕಾರ ಮಾಡಕ್ ಬಂದ್ರೆ ಚರಿಗಡ್ಡಿ ಕಲ್ಲು ಹೋಗಿದ್ವಿ ಗಾಂಬಿಗೆ ನಮಸ್ಕಾರ ಮಾಡಿದ್ರೆ ಚರಿಗಡ್ಡಿ ಕಲ್ಲು ಹೋಗಿಬಿಟ್ಟ ಹೌದು ಅಜ್ಞಾನ ಹೋಗುದೇ ಅವಾಗ ಜ್ಞಾನ ಮಾಡ್ಕೋರು ನೀವು ಮಾಡ್ಕೊಳಕ್ಕೆ ನೀ ಯಾರನ್ನು ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋ ಕೆಲಸ ಐತಿ ದೇವ್ರ ಹುಡುಕೋ ಕೆಲಸ ಇಲ್ಲ ನಿಮ್ಮನ್ನ ನೀವು ಹುಡ್ಕೊಳ್ಳೋ ಕೆಲಸ ಐತಿ ದೇವ್ರ ಹುಡುಕಿ ಏನ್ ಮಾಡೋರು ದೇವ್ರ ಹುಡುಕಿ ಸಿಗ್ತತೆ ಇಲ್ಲಿ ನಿಮ್ಮನ್ನ ನೀವು ಹುಡುಕೋರು ನೀವ್ ಯಾರು ತಿಳ್ಕೋರಿ ನೀವ್ ಇದ್ರಾಗ ಯಾವ್ದು ತಿಳ್ಕೋರಿ ಇದೇನು ಈ ಗುಂಪು ನಾನಂತ ಇದು ಗುಟ್ರಿ ನಾನಂತ ತಿಳ್ಕೊಂಡಿಯಲ್ಲ ಇದ್ರಾಗ ಯಾವ್ದು ನೀನಪ್ಪ ಉಗುರು ನೀನ ಅದು ಒಳಗಿನ ಎಲುಬು ನೀನ ರಕ್ತದ ನಳ ನೀನ ನಾಡಿ ನೀನು ಮಾಂಸ ನೀನು ತೊಗಲ್ ನೀನು ಇದು ಯಾವ್ದು ನೀನು ಮೆಗಿನ ಕೂದಲು ನೀನು ಮೊಹಮ್ಮದ್ ಪೈಗಂಬರ್ ಕೂದಲಂತ ಕೂದಲನ್ನ ಪೂಜೆ ಮಾಡ್ಕೊಂಡು ಅದನ್ನೇ ಬಟ್ಟೆ ಮಾಡ್ಕೊಂಡು ಕೂತಾವು ಕೂದಲು ಮೊಹಮ್ಮದ್ ಪೈಗಂಬರ್ ಕೂದಲು ಮೊಹಮ್ಮದ್ ಪೈಗಂಬರ್ ಮೊಹಮ್ಮದ್ ಪೈಗಂಬರ್ ಶಬ್ದ ಅರ್ಥನ ಗೊತ್ತಿಲ್ಲ ಮೊಹಮ್ಮದ್ ಅಂದ್ರೇನು ಅಹಮ್ ನಾಶ ಅಹಂಕಾರ ಎಲ್ಲಿ ನಾಶ ಆಗೈತೆ ಅದು ಮೊಹಮ್ಮದ್ ಅಹಮ್ಮದ್ ಅಹಂಕಾರ ಇಲ್ಲ ಅಂದ್ರೆ ಇಲ್ಲ ಅಹಂಕಾರ ಇಲ್ಲದಂತ ಸ್ಥಿತಿ ಮೊಹಮ್ಮದ್ ಪೈಗಂಬರ್ ಅಂದ್ರ ಬೈಲಿಗೂ ಬಯಲಾಗಿರ್ತಕ್ಕಂಥ ಬೈಲಿಗೂ ಆಶ್ಚರ್ಯವಾಗಿರ್ತಕ್ಕಂಥ ಅರಿವಿನೊಳಗೆ ಬೈಲ್ ತೋರಿತ್ತು ಬಯಲೊಳಗೆ ಅರಿವು ತೋರಿತ್ತು ಅರಿವಿನೊಳಗೆ ಬೈಲ್ ತೋರಿತ್ತು ಆ ಬೈಲಿಗೆ ಆಶ್ಚರ್ಯವಾಗಿರ್ತಂತ ಅದಕ್ಕೆ ಪೈಗಂಬರ ಅಂತ ಪೈಗಂಬರ ಅಂಬರಕ್ಕೂ ಅತೀತವಾದಂತ ಆಕಾಶಕ್ಕೂ ಅತೀತವಾದಂತ ಇರುವೇನೈತಿ ಅದು ಪೈಗಂಬರ ಆ ಆಕಾಶಕ್ಕೂ ಅತೀತವಾದ ಪೈಗಂಬರ ಸ್ಥಿತಿಯಲ್ಲಿ ಏನೈತಿ ಅದು ಅಹಂಕಾರ ರಹಿತವಾಗಿತ್ತು ವಿಕಾರ ರಹಿತವಾಗಿತ್ತು ಅದು ನಾನು ತಿಳ್ಕೊಂಡ್ರೆ ಅವ ಮೊಹಮ್ಮದ್ ಪೈಗಂಬರ್ ನಾನು ಬಿಟ್ಕೊಟ್ಟೆ ಆ ತಿಳುವಳಿಕೆ ಅರಿವಿಗೆ ಆಕಾರ ಇತ್ತು ಅದು ಆ ಪೈಗಂಬರ್ ಆ ವ್ಯಕ್ತಿ ಶರೀರದೊಳಗೆ ಕೂದಲು ಪೈಗಂಬರು ಏನ ಆ ಸ್ವರೂಪ ಪೈಗಂಬರು ಹೊಂಟ ಕೂದಲ ಇಟ್ಕೊಂಡು ಅದನ್ನ ಇಟ್ಕೊಂಡು ಅದಕ್ಕೊಂದು ಮರ್ಯಾದೆ ಮಾಡ್ಕೊಂಡು ಅದಕ್ಕೆ ಬಿಡಿಗೆ ಮಾಡ್ಕೊಂಡು ಕಾಕೊಂಡು ಕುಂತ ಅದು ಹುತ್ತೆ ಇವು ಒಂದು ಹುತ್ತೆ ಕಲ್ಗೊಂಬಿ ದೇವ್ರು ಅಂತ ಹೇಳಿದ್ರು ಇವು ಒಂದು ಹುತ್ತೆ ಅವು ಒಂದು ಹುತ್ತೆ ಅವು ಕ್ರಿಶ್ಚಿಯನ್ ಶಿಲ್ಬೇಕು
ಖಾತ್ರಿ ಕಟ್ಟಿಗೆ ಕಟ್ಕೊಂಡು ಕಟ್ಕೊಂಡಿದ್ದೆ ಅದೊಂದು ಒಟ್ಟು ಗುರ್ತ ಮಾಡ್ಕೊಂತ ಹೊಂಟ್ರಿ ಹೊತ್ತು ಗುರ್ತ ಹಿಡ್ಕೊಂಡು ಗುದ್ದಾಡ್ಕೊಂತ ಹೊಂಟ್ರಿ ಹೊತ್ತು ಸಮಾಧಾನ ನಿಮಗೆ ಸಿಗುವುದೇ ಇಲ್ಲ. ಎಲ್ಲಿ ಆ ಎಲ್ಲ ಗುರ್ತದ ಅಭಿಮಾನ ಬಿಟ್ಟಾಗ ಈ ತಾಯ್ದಂತ ಸೇರಿದ ಅಭಿಮಾನ ಬಿಡ್ಬೇಕಂತ ಅಂದಾಗ ಇನ್ನು ಅದ್ರ ಹೊತ್ತಾಗಿ ಇಟ್ಕೊಂಡ್ರೆ ಗುರ್ತದ ಅಭಿಮಾನ ಇಟ್ಕೊಂಡ್ ಕುಂತ್ರೆ ಅಹಂಕಾರ ಹುಟ್ಟುವ ನಾಶ ಆಗ್ಬೇಕಂತ ಅಭಿಮಾನ ಹುಟ್ಟುವ ನಾಶ ಆಗ್ಬೇಕು ಅಂದಾಗ ಈ ಸ್ಥಿತಿ ಹೋಗ್ಬಿಟ್ಟು ಅಲ್ಲ ಆಕಾರದಾಗ ಅಭಿಮಾನ ಇಟ್ಕೊಂಡು ಕುಂತಿದ್ರೆ ಅಹಂಕಾರದ ಆರೋಪ ಮಾಡ್ಕೊಂಡು ಕುಂತಿದ್ರೆ ದುಃಖದಾಗಿರ್ತೀವಿ. ಆಕಾರದಾಗ ಆಕಾರ ನಾನಂತ ಆರೋಪ ಮಾಡ್ಕೊಂಡಿದ್ರೆ ಆಕಾರ ವಿಕಾರ ಆಕತಿ, ವಿಕಾರ ಹಾಕದ ದುಃಖ ಆಕತಿ. ಸಮಸ್ಥಿತಿ ಉಳಿದಿದ್ದೇನ ಅಲ್ಲಿ ಆಕಾರ ಎಂದು ಸಮಸ್ಥಿತಿ ಉಳಿದಲ್ಲ. ಅದಕ್ಕೆ ಆಕಾರ ಎಂದು ಸಾಧನ ಅಲ್ಲ, ಆಕಾರ ಎಂದು ದೇವರಲ್ಲ, ಆಕಾರ ಎಂದು ಪರಿಪೂರ್ಣ ವಸ್ತು ಅಲ್ಲ ಅಂತ ತೆಗೆದು ಹಾಕಿ ಪೂರ್ಣ ಸ್ಥಿತಿ ಅನ್ಬಿಡ್ತದೆ. ಅದು ಇಲ್ಲ ಅಂತ ಹೊರಗೆ ಹೋಗ ಕತೆ ಹೇಳಕ್ ಕತೆ ಹೇಳಿ ಕತ್ತೆ ಹಾಕೋತಿ ಕತೆ ಹೇಳಿ ಕತ್ತೆ ಹಾಕೋ ಕೇಳಿದವ್ರು ಕತ್ತೆ ಹಾಕೋದು. ಅದು ಯಥಾರ್ಥ ಜ್ಞಾನ ವಿಚಾರ ಮಾಡೋದು ಅನುಭವಕ್ಕೆ ತಂದಿದೆ. ಪ್ರತಿಯೊಂದು ಶಬ್ದ ಅರ್ಥ ವಿಚಾರ ಮಾಡಿದೆ. ಮೊಹಮ್ಮದ್ ಪೈಗಂಬರ್ ಅಂದ್ರೆ ಏನು, ಗಿರೀಶ್ ಅಂದ್ರೆ ಏನು, ಪರಮೇಶ್ವರ ಅಂದ್ರೆ ಏನು, ತ್ರಿಪುಂಡರ ಹರಿ ಅಂದ್ರೆ ಏನು, ಶಬ್ದ ಅರ್ಥ ಪ್ರತಿಯೊಂದು ಅರ್ಥ ಮಾಡಿಕೊಂಡು ಆ ಸ್ವರೂಪದ ಸ್ಥಿತಿಯನ್ನು 3 ಸ್ಥಿತಿಯನ್ನು ಅನುಭವ ತಂದುಕೊಂಡ್ರೆ ಇಲ್ಲ ಅಂತ ಹೊರಗೆ ಹೊಂಟ್ರಿ. ಹೊರಗಿನ ಆಕಾರಕ್ಕೆ ಅಭಿಮಾನಕ್ಕೆ ಬಿಟ್ರಿ, ಅವಕಾರದ ಅಭಿಮಾನ ಬಡದಾಡ್ಕೊಂಡು ಹೋಗ್ತೀವಿ. ಸಮಾಧಾನ ಅಂತ ನಿಮ್ಗೆ ಸಿಗುವಂಗಿಲ್ಲ. ಜಗತ್ತಿನ ಸಮಾಧಾನ ಇವತ್ತು ಜಗತ್ತಿನ ಪ್ರತಿಯೊಂದು ಮೂಲೆಗೂ ಪ್ರತಿಯೊಂದು ಗುರುವನ್ನು ಗುರ್ತ ಇಟ್ಕೊಂಡು ಕೂತೀವಿ. ಅದಕ್ಕೆ ದೇವರಿಗೆ ಅರಿವಿಗೆ ಗುರ್ತ ಇಟ್ಕೊಂಡ್ರಿ ಬಡದಾಡಿ ನಿಮ್ ಬಡದಾಟ ಹೋಗ್ಬೇಕು, ಶಾಂತಿ ಇರ್ಬೇಕಾದ್ರೆ ಎಲ್ಲ ಗುರ್ತ ತೆಗೆದು ಹೊಳಿ ಕಾಣಿಸ್ ಪೂರ್ಣ ನಿರ್ವಿಕಾರ ಸ್ಥಿತಿಯನ್ನು ಅನುಭವಿಸ್ಬೇಕು ಅಂದ್ರೆ ಸಾಧ್ಯ. ಈಗ ಸುಮ್ಮನೆ ಒಳ್ಳೆಯ ಕಾರಣ ಆಗ್ತದೆ. ಜನ್ಮಾಂತರ ಈಗ ಅಜ್ಞಾನದಾಗ ತಿರುಗ್ತದೆ. ಜನ್ಮಾಂತರ ಬಂದ್ರೆ ಹೋಗುದೇ ಹೋಗುದು. ಸಕಲ ಸಾಧು ಒಂದು 5 ನಿಮಿಷ ಮೌನ ಕೊಡ್ತೀವಿ.